ನಮಸ್ತೆ ಗೆಳೆಯರೇ, ನಾನು ನಿಮ್ಮ ನಾಗಪ್ರಜ್ವಲ್ ಹಾಗೂ ಶೆಟ್ಟಿ ಲಾಗ್ಸ್ ಮಾತಾಡ್ತಾ ಇರೋದು. ನಿಮಗೆ ಎಲ್ಲ ಗೊತ್ತಿರ್ಬೋದು. ಸೊ ನಾವು ಮುನ್ನಾರಲ್ಲಿದ್ವಿ. ಈ ಮುನ್ನಾರಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಅಂತ. ತೋರಿಸ್ತೀನಿ ತಾಳಿ. ಅದು ಎಲ್ಲ ಮಲ್ಕೊಬಿಟ್ಟಿದೆ ಎಲಿಫೆಂಟ್ಸ್ ಎಲ್ಲ. ಸೈಗಾಗೋಗ್ತೀರಾ ನೀವು ನೋಡಿದ್ರೆ. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಇದು ನೋಡಿ. ಇಲ್ಲೆಲ್ಲ ಆನೆ ಮಲ್ಕೊಂಡಿದೆ, ಕಾಣಿಸ್ತಾ ಇದೆಯಾ ಇಲ್ಲಿ? ಆಲ್ಮೋಸ್ಟ್ ಮುನ್ನಾರಿಂದ ಒಂದು 17 ಕಿಲೋಮೀಟರ್ಸ್ ಆಗ್ಬೋದು. ಸೊ ಎಲಿಫೆಂಟ್ ಪ್ಲೇಸ್ ನೋಡಿದ್ರಲ್ಲ, ಅಲ್ಲಿಂದ ಈಗ ಗುಣಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಅಂದರೆ ಸಖತ್ ದೂರ ಇದೆ. 12 ಅವರ್ ಜರ್ನಿ ತೋರಿಸ್ತಾ ಇದೆ. ಏನಕ್ಕೆ ಅಂದರೆ ಫುಲ್ ಘಾಟ್ ಸೆಕ್ಷನು. ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಈ ಥರ ಸಿಗುತ್ತೆ ನಿಮಗೆ ನೇಚರು, ಬೇರೆ ಲೆವೆಲ್. ಆ ಎಲಿಫೆಂಟ್ ಪ್ಲೇಸಿಂದ ಇನ್ನೂ ಒಂದು 4-5 ಕಿಲೋಮೀಟರ್ಸು ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಏನೋ ಒಂದು ಬಸ್ಸು ಜಾಮ್ ಆಗಿಬಿಟ್ಟಿದೆಯಂತೆ. ಹಾಗಾಗಿ ಅಲ್ಲಿ ಏನಿಲ್ಲ, ಜಸ್ಟ್ ಒಂದು ಡ್ಯಾಮ್ ಇತ್ತು, ಬಟ್ ಅದನ್ನು ನೋಡೋಕ್ಕಾಗಲಿಲ್ಲ. ರಿಟರ್ನ್ ಬಂದು ಟೀ ಕುಡ್ಕೊಂಡು ಆರಾಮಾಗಿ ಕೂಲಾಗಿ ಮಧ್ಯ ಗಾಡಿನ ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ, ಬೇರೆ ಲೆವೆಲ್ ಇದೆ. ಈಗ ನಾವು ಪ್ಯಾಂಟು ಶರ್ಟು ನೋಡಿ ಫುಲ್ಲು ನಮ್ದು ಹೆಂಗೆ ಅಂದರೆ ಇದೆಲ್ಲ ಮಳೆ ತಡಿಬೇಕು ಅಂದ್ಬಿಟ್ಟು ಇದೆಲ್ಲ ಹಾಕೋಬಿಟ್ಟಿರ್ತೀವ, ಈ ಥರ ಹಾಕೋಬಿಟ್ಟಿರ್ತೀವಿ. ರೋಡಲ್ಲಿ ಹೋಗೋರು ಬರೋರು ಎಲ್ಲ ಇದನ್ನೇ ಕೇಳ್ತಾ ಇರೋದು, ಎಲ್ಲಿ ತಗೊಂಡ್ರಿ, ಏನು ಮಾಡಿದ್ರಿ, ಎಷ್ಟು ಕೊಟ್ರಿ, ಏನು ಎಂತ ಅಂತ. ಉಂಟು ಮಾಡಿಕೊಂಡು ವಿಡಿಯೋ ಮಾಡೋದು ಭಾರಿ ಕಷ್ಟ. ಏನಕ್ಕೆ ಅಂದರೆ ಪೊಲೀಸವ್ರು ಏನಾದರೂ ಬಾಟ್ಲ ಕೊಟ್ಬಿಡ್ತಾರೆ ಅಂತ ನೋಡಿ. ಫುಲ್ ಇವತ್ತು ಇನ್ನೇನು ತಮಿಳ್ನಾಡು ಹೋಗಬೇಕು, ತಮಿಳ್ನಾಡಲ್ಲಿ ಮಳೆನೇ ಇಲ್ವಂತೆ. ಹೋಗೋ ಟೈಮಲ್ಲಿ ಈ ಥರ ಪ್ಯಾಕ್ ಮಾಡಿಕೊಂಡು, ಮಳೆ ಒಂದು ಹನಿನೂ ಹೋಗಬಾರ್ದು ನೀರು ಅಂತ ಅಂದ್ಬಿಟ್ಟು ಈ ಥರ ಪ್ಯಾಕ್ ಮಾಡಿದ್ದೀವಿ. ಮೊನ್ನೆ ಎಲ್ಲ ಫುಲ್ಲು ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿತ್ತು ಬ್ಯಾಗಲ್ಲಿರೋದು. ಇಲ್ಲಿ ನೋಡಿ ಫುಲ್ ಜೋಶಲ್ಲಿ ಟಿ ಮೇಲೆ ಹತ್ಬಿಟ್ಟವ್ರೆ. ಹೌದು ಬ್ರೋ, ಓ ಕನ್ನಡ ಸಾಂಗ್ ಎಲ್ಲಿ ನೋಡಿದ್ರು ಕರ್ನಾಟಕ ಅವ್ರದೇ ಅವ. ಓ ಬಾಯ್, ಫುಲ್ ಜೋಶು ಬ್ರೋ. ಹೇಗಿದೆ ಬ್ರೋ ಕೇರಳ? ಹಾಯ್ ಬ್ರೋ, ಏನ್ ನಿಮ್ ನೇಮು? ಸಂದೀಪ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆ, ಶೆಟ್ಟಿ ಲಾಗ್ಸ್ ಕನ್ನಡ ಅಂತ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಮುನ್ನಾರ್? ಇದೆ, ಮಳೆ ತುಂಬಾ ಇದೆ, ಎಲ್ಲ ಹಸಿ. ಓಕೆ, ಎಲ್ಲಿಂದ ಬಂದಿರೋದು? ಬಾಗಲಕೋಟೆ. ಫುಲ್ ಎಂಜಾಯ್. ಅಣ್ಣ ನಮ್ಮ ಪ್ಲಾಟಿನಾಗ ಒಂದು ಅರನ್ ಹಾಕ್ಸ್ಬಿಡೋಣ ಈ ಥರ. ಟೈಮು 9:48. ಕೊಡೈಕೆನಾಲ್ ಬಂದಿದ್ದೀವಿ. ಒಂದು ಒಳ್ಳೆ ಫಾಲ್ಸ್ ಸಿಕ್ಕಿದೆ, ತೋರಿಸ್ತೀನಿ ತಾಳಿ. ಬೇರೆ ಲೆವೆಲ್ ಇದೆ ಫಾಲ್ಸು. ಇದು ಗುಣಕ್ಕೆ ಹೋಗೋ ರೋಡಲ್ಲಿ ಇರೋದು ಗುರು. ಗಾಡಿ ಮಾತ್ರ ಹತ್ತುತ್ತಾ ಇಲ್ಲ ಗುರು, ಯಾರು ನಾನು ಬಿಡ್ತಾ ಇಲ್ಲ. ನೋಡಿ ಕಾಣಿಸ್ತಾ ಇದೆಯಾ ಫಾಲ್ಸು? ಹೇಗಿದೆ ನೋಡಿ, ಸಕ್ಕತ್ತಾಗಿದೆ, ಭಯಂಕರ ಇದೆ ಗುರು ಘಾಟಿದು. ನಾನು ಏನೋ ಅನ್ಕೊಂಡಿದ್ದೆ, ಭಾರಿ ಖತರ್ನಾಕ್ ಘಾಟು. ಮಿಸ್ ಆಗಿ ಏನಾರು ಹಂಗೆ ಹಿಂಗೆ ಹೋದ್ರೆ ಮನೆ ಕಡೆ ಹೋಗೋದೆ. ನಾವು ಹೋಗೋದೆ, ನಮ್ಮ ಬಾಡಿ ಹೋಯ್ತದೆ. ಗಾಡಿ ಫುಲ್ಲು ಸ್ಟಾಕ್ ಹೋಗಿದೆ. ಇಲ್ಲಿ ಫುಲ್ಲು ನಾನು ಫಾಗ್ ಲ್ಯಾಂಪ್ ಆನ್ ಮಾಡ್ಕೊಂಡು ಓಡಿಸಿರೋದು ಗಾಡಿನ. ಹಾಗಾಗಿ ಬ್ಯಾಟ್ರಿ ಲೋ ತೋರಿಸ್ತಾ ಇದೆ. ನಾವು ಎಷ್ಟು ಪ್ಲೇಸ್ ಹೋಗಿದ್ವಿ, ಬಟ್ ಎಲ್ಲ ಪ್ಲೇಸ್ಗಿನ್ನ ಈ ಪ್ಲೇಸಲ್ಲಿ ನೋಡಿ, ಇಲ್ಲಿ ಎಲ್ಲ ಸ್ಪಾಟ್ದು ಎಲ್ಲೆಲ್ಲಿ ನಿಯರ್ ಏನೇನು ಪ್ಲೇಸಸ್ ಇದೆ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಬೋರ್ಡಲ್ಲಿ. ರೈಡರ್ಗೆ ಒಳ್ಳೆ ವಿಚಾರ. ಏನಕ್ಕೆ ಅಂದರೆ ಅವ್ರಿವ್ರನ್ನ ಕೇಳೋದು ತಪ್ಪುತ್ತೆ. ಇಲ್ಲೇ ನೋಡ್ಕೊಬಿಡ್ಬೋದು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಏನಿದೆ ಅಂತ. ನೋಡ್ರಿ, ಇವಾಗ ನೈಟು 10 ಗಂಟೆ ಆಗಿದೆ. ಈಗ ರೀಚ್ ಆದ್ವಿ ಕೊಡೈಕೆನಾಲ್ಗೆ. ಇಲ್ಲಿಂದ ಗುಣಾಕೇವು
18 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರಿ ಅಂದರೆ ಭಾರಿ ಘಾಟು ಅಣ್ಣ. ಸಾಕು ಅನ್ಸ್ಬಿಟ್ಟಿದೆ ಕಣಪ್ಪ ಕೇರಳ ಟ್ರಿಪ್. ಸದ್ಯ ಕರ್ನಾಟಕ ಹೋಗ್ಬಿಟ್ರೆ ಸಾಕು. ಅಲ್ಲ ಅಣ್ಣ, ಹೆಂಗ್ ಅನಿಸ್ತಾನ ಈ ಗುಣಕ್ಕೆ ಹೋಗಿ ಬರೋ ಅಂತವೇ? ರೋಡ್ ಅಂತ ಹೇಳಿ ಕಷ್ಟ ಐತೆ ನಿಜವಾಗ್ಲೂ ಭಯಂಕರ ರಿಸ್ಕು. ಅವರು ಪ್ಲಾಟಿನಾದಲ್ಲಿ ತುಂಬಾ ಕಷ್ಟಪಟ್ಟು ಹೊಡಿತಿದ್ದಾರೆ. ಐತಲ್ಲ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ. ನೋಡ್ಕೊಂಡ್ ಬನ್ನಿ. ಈಗ ಸದ್ಯಕ್ಕೆ ಇಲ್ಲಿ ರೂಮ್ ಸಿಕ್ಕಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಇವರು 10 ಗಂಟೆಗೆ ಚೆಕ್ಔಟ್ ಆಗಬೇಕು ಅಂತ ಹೇಳ್ತಾವ್ರೆ. ಹೆಚ್ಚು ಕಡಿಮೆ ಮಾಡ್ಕೋತಾರೆ ಅಲ್ವಣ? ಮಾಡ್ಕೋತಾರೆ. ತುಂಬ ಪ್ಲೇಸಸ್ ಇದೆ. ಇವಾಗ ಮಲ್ಕೊಳ್ಳೋ ಟೈಮ್ ಎಲ್ಲ ಮಲ್ಕೊಳ್ಳಿ. ನಾಳೆ ಮಾರ್ನಿಂಗ್ ಎಲ್ಲ ಏನು ಎಂತ ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸದ್ಯಕ್ಕೆ ಲಗೇಜ್ ಇಡಿಸ್ಬಿಟ್ಟು ರೂಮಲ್ಲಿ ಇಡೋಣ ಬನ್ನಿ. ನೋಡಿ, ಕೊಡೈಕೆನಾಲಲ್ಲಿ ದೇವ್ ಹಾಲಿಡೇಸ್ ಅಂತ ಇದೆಯಲ್ಲ, ಇದೇ ರೂಮಲ್ಲಿ ನಾವು ಸ್ಟೇ ಆಗಿದ್ದು. ಪರವಾಗಿಲ್ಲ, ಒಂದು ಲೆವೆಲ್ಗೆ ಬಜೆಟ್ ಫ್ರೆಂಡ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ. ಏನು ಲಕ್ಸುರಿ ಅನ್ನೋ ಲೆವೆಲ್ಗೆ ಏನಿಲ್ಲ, ಚೆನ್ನಾಗಿದೆ. ಇದೆಲ್ಲ ನಾವು ನೈಟ್ ಬಂದಿದ್ದೆ, 10 o'clock ಮೇಲಾಗೋಗಿತ್ತು. ಸೊ ಹಾಗಾಗಿ ರೂಮ್ ಸಿಗೋದೇ ಕಷ್ಟ. ನನ್ನ ಗಾಡಿ ಅಂತೂ ಚಿತ್ತಲ್ ಪತ್ತಲ್ ಹೋಗಿದ ತಕ್ಷಣ ಫಸ್ಟ್ ಚೈನ್ ಟೈಟೆಲ್ಲ ಮಾಡಿಸ್ಬೇಕು. ಹ್ಞೂ ಕಣಪ್ಪ, ಆಯಿತು. ಹತ್ತು ಅಣ್ಣ, ಹತ್ತು. ಓಹೋ, ಲಗೇಜ್ ಹಾಕ್ಬಿಟ್ರೆ ಕ್ಯಾಬಿನಾಗಿ ಕೂರ್ತೀನಿ ಇನ್ನೊಂದು. ಭಾರಿ ಚಿಕ್ಕ ರೋಡು, ಮತ್ತು ಇಲ್ಲೆಲ್ಲ ಫುಲ್ ಹಿಲ್ ಸ್ಟೇಷನ್ ಅಲ್ಲ. ಹೆಂಗಿದೆ ರೋಡ್ ಹೋದ್ರೆ ನೀವು. ಓಹೋ, ನೋಡಿ ಹಿಂಗಿದೆ ರೋಡು. ಅದ್ರ ನಮ್ಮ ಗಾಡಿಗಳಿದೆ. ಪ್ರತಿ ರೈಡು ಮುಗಿಸ್ಕೊಂಡು ಹೋದ್ಮೇಲೆ ಒಂದ್ಸಲ ಸರ್ವಿಸ್ ಮಾಡಿಸ್ಲೇಬೇಕು. ಪಾಪ ನಮ್ಮ ಮೆಕ್ಯಾನಿಕ್ಕು ಮಾಡಿಕೊಡ್ತಾ ನೀಟಾಗಿ. ಆದರೆ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಎಂಜಾಯ್ ಮಾಡ್ತೀವಿ. ಹೋಗ್ತಾರ ಗಾಡಿ ನಾವು ಹೋಗಿಸ್ತೀವಲ್ಲ, ಅದೊಂಥರ ಎಂಜಾಯ್ ನೀಡುತ್ತೆ. ಬಟ್ ಆದರೂ ಭಾರಿ ಕಷ್ಟ ಕಣ್ರಿ. ನೋಡಿ, ಅವರೆಲ್ಲ ಮುಂದೆ ಹೋಗಿರ್ತಾರೆ, ನಾವು ಇನ್ನೂ ಇಲ್ಲಿ ಕೊಟ್ಟ ಆಮೇಲೆ ಗಾಡಿಗೆ ಹೆವಿ ಏಟ್ ಆಗುತ್ತೆ. ಈಗ ಫಸ್ಟು ಇಲ್ಲಿಂದ ತಿಂಡಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಮಾಡೋದಕ್ಕೆ ತುಂಬ ದೂರ ಇದೆ. ಈ ರೂಮಿಂದ ತಿಂಡಿ ಮಾಡೋದಕ್ಕೆ ಹೋಗೋವೇನೆ ಟ್ರಿಕ್ಕಿಯಾಗಿದೆ. ನೋಡಿ, ಈ ಥರ ಇದೆ. ನಾವು ಅಪರೂಪಕ್ಕೆ ಬಂದೆ ಹಿಂಗೆ ಅಂತ ಇರ್ತೀವಿ. ಡೈಲಿ ಬದುಕೋರು ಇನ್ನು ಹೆಂಗಿರ್ತಾರೋ ಯಪ್ಪ. ಫಸ್ಟ್ ಇವಾಗ ಡೈರೆಕ್ಟ್ ಗುಣಾಕೇವ್ಗೆ ಹೋಗೋದು. ಇಲ್ಲಿ ತುಂಬ ನಿಯರ್ಲಿ ಪ್ಲೇಸಸ್ಗಳಿದೆ. ಗುಣಾಕೇವ್ಗೆ ಒಂದು ಹೋದರೆ ಅದ್ರ ನಿಯರೇ ತುಂಬ ಪ್ಲೇಸಸ್ಗಳಿದೆ ನಮಗೆ. ಗಾಡಿ ಆಗಿರ್ತದೇನೋ. ಮೊನ್ನೆ ಇದೇ ಪ್ಲೇಸಲ್ಲಿ 3 ಜನ ಬಂದಿದ್ದೀವಿ ಎಕ್ಸ್ಪಲ್ಸಲ್ಲಿ. ಅದು ಪಾಪ ಒಂದೇ ಗೇರು, ಮೊದಲನೇ ಗೇರಲ್ಲಿ ಹಚ್ಚಿರೋದು. ನಮ್ಮ ಗಾಡಿಯಲ್ಲಿ ಹಚ್ಚಿರೋದು ಹೇಳಿ. ಎಕ್ಸ್ರೇದು ಫುಲ್ಲು ಆಕ್ರಪ್ಪ ಬೇಕು. ಯಾವುದೋ ತಡಪಟ್ಟಿ ಎಕ್ಸಾಸ್ಟ್ ಹಾಕಿರೋದು. ಒರಿಜಿನಲ್ ಅಲ್ಲ, ಯಾವುದೋ ಲೋಕಲ್ಲು. ನಮ್ಮ ಕರ್ನಾಟಕನೇ ಚಂದ ಕಣ್ರಿ. ಊಟಕ್ಕೆ ಎಲ್ಲದಕ್ಕೂ ಸೂಪರು. ಇಲ್ಲಿ ಕೇರಳ ಮತ್ತು ತಮಿಳ್ನಾಡಲ್ಲಿ ಊಟಕ್ಕೆ ಎಷ್ಟು ತೊಂದರೆ ಅಂದರೆ ಇಲ್ಲಿ ಬಂದಿರೋರು ಗೊತ್ತಾಗುತ್ತೆ. ಭಯಂಕರ ತೊಂದರೆ ಇದೆ ಊಟಕ್ಕೆ. ಅದು ನಾನ್ ವೆಜ್ ತಿನ್ನೋರು ಓಕೆ, ಇನ್ನು ವೆಜ್ ತಿನ್ನೋರು ಅಂತೂ ನೋಡಿ, ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ಇಲ್ಲಿ ಹಿಲ್ ಸ್ಟೇಷನಲ್ಲಿ. ಕೊಡೈಕೆನಾಲಲ್ಲಿ ಪಾರ್ಕಿಂಗೇ ಹೆವಿ ತೊಂದರೆ. ಇಲ್ಲೆಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಆ ಹೋಟ್ಲಿಗೆ ಬಂದಿದ್ದೀವಿ, ಆ ಹೋಟ್ಲವನ್ನೇ ಪಾರ್ಕ್ ಮಾಡಿಸ್ಕೊತಾ ಇಲ್ಲ ಅವನ ಹೋಟ್ಲ ಹತ್ರ. ಇನ್ಯಾವ ಸೀಮೆ ಇದು ಗುರು. ನೋ ಪಾರ್ಕಿಂಗ್ ಅಂತ ಬೇರೆ ಹಾಕೋರೆ. ಇದು ಗಾಡಿ ನಿಲ್ಲಿಸ್ಬೋದು ಏನೋ, ಅದು ಗೊತ್ತಿಲ್ಲ ನಮಗೆ. ಹಿಂಗೆ ಕತೆ. A few moments later. ನೋಡಿ, ಇಲ್ಲಿಂದ ನೋಡಿ ಈ ಥರ ಗೇಮ್ಸ್ ಎಲ್ಲ ಇದೆ. ಗುಣಾಕೇವ್ಗೆ ಹೋಗ್ಬೇಕಾದ್ರೆ ಒಂದೊಂದು ಬೇರೆ ಬೇರೆ ಪ್ಲೇಸಸ್ಗಳು ಸಿಗುತ್ತೆ ನಿಮಗೆ. ಈ ಥರ
ಸಖತ್ತಾಗಿದೆ ಪ್ಲೇಸ್ ಇಲ್ಲಿಂದ. ಘಾಟ್ ಸೆಕ್ಷನ್ ಮ್ಯಾಪ್ ಹಾಕೊಂಡಿಲ್ಲ, ನಮ್ಮ ಮೊಬೈಲ್ ತಂದಿಲ್ಲ ಅಂದರೆ ಮ್ಯಾಪಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಹೇಳ್ತಾ ಅಂತ. ನಮ್ಮ ಬೆಂಗಳೂರವರು ಇನ್ನೊಂದು ಏನಂದರೆ ಇವತ್ತು ಮಂಡೇ, ಸೊ ವೀಕ್ ಡೇಸಲ್ಲಿ ಜನ ಜಾಸ್ತಿ ಇರೋದಿಲ್ಲ. ಅದೊಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಬಿಡಿ. ನೆನ್ನೆ ಅಂತೂ ಗುರು ಬಂದಿರೋರೆಲ್ಲ ಹೋಯ್ತಾನೆ ಅವರೇ. ಯಪ್ಪ ನಮಗೆ ನೆನ್ನೆ ರಾತ್ರಿ ಬರೋ ಅಷ್ಟರಲ್ಲಿ ನನಗೆ ಹುಚ್ಚು ಬಂದ್ಬಿಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಹೆವಿ ಟ್ರಿಕ್ಕಿ ಇತ್ತು ನೆನ್ನೆ ನೈಟ್. ಬೇರೆ ನಮ್ಮ ಗಾಡಿಗಳು ಏನು ಅಂತ ಹೋಗ್ತಾವೆ, ನೀವೇ ಹೇಳಿ. ಹೇಳ್ರಪ್ಪ. ಅವು ಆ್ಯಕ್ಚುಲಿ ಈ ಏನು ಯಾವ್ಯಾವ ಗಾಡಿ ಯಾವ್ಯಾವ ಸೆಗ್ಮೆಂಟಿಗೆ ಮಾಡಿರ್ತಾರೆ ಅದಕ್ಕೆ ಬಳಸ್ಕೋಬೇಕು. ನಾವು ಅದಕ್ಕೇ ಹೆಚ್ಚಾಗಿ ಬಳಸ್ಕೊತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಒಂದು ಆಸೆ ಅನ್ನೋದು ಇರುತ್ತಲ್ಲ, ಸೊ ಅದೇ ಎಲ್ಲ ತಂದ್ಬಿಡುತ್ತೆ. ಮೆಮೊರಿ ಬೇರೆ ಲೆವೆಲ್ ಮೆಮೊರಿ ಇರುತ್ತೆ. ಈ ಗಾಡಿ ಲೈಫ್ ಟೈಮ್ ಇಟ್ಕೊಂತೀವಿ ನಾವು. ಸಾಕಾಯ್ತು ಈ ಗಾಡೀಲಿ ಹೋಗಿದೆ ಗುರು ನಾನು. ಒಂದು ಸಸ್ಪೆನ್ಷನ್ನು ಮತ್ತು ಈ ಥರ ಗುಂಡಿ ಪಂಡಿ ಬಿಟ್ಟಾಗ ಕೋನ ಕಪ್ಪೆಲ್ಲ ಹೋಗ್ಬಿಡ್ತದೆ. ಅವಾಗ ಟೈಟ್ ಮಾಡಿಸ್ಕೊತಾ ಇರಬೇಕು. ನೋಡಿ ಹೆಂಗಿದೆ ಭಾರಿ ಖುಷಿ. ಎಕ್ಸ್ಪಲ್ಸ್ ಹಿಮಾಲಯನೆಲ್ಲ ಮುಗಿಸ್ಕೊಂಡು ಹೋಗ್ತದೆ ಗುರು. ನಮ್ಮದೇ ಹೋಗ್ತಾ ತುಂಬ ಪ್ಲೇಸಸ್ ಸಿಗುತ್ತೆ, ನಾವೆಲ್ಲ ಪ್ಲೇಸಸ್ಸು ಕವರ್ ಮಾಡ್ಕೊಂಡು ಹೋಗ್ಬೋದು. ಈಗ ಫಸ್ಟು ಅದಕ್ಕೆ ಗುಣಕ್ಕೆ ಹೋಗ್ಬಿಡ್ತೀವಿ. ಕೆಳಗೆ ಇಳಿತಾ ಇರಬೇಕಾದ್ರೆ ಒಂದೊಂದಾಗಿ ಒಂದೊಂದು ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಅವೆಲ್ಲ ಬಾಯ್ಸ್ ಫುಲ್ ಚಿಲ್ ಮಾಡ್ತಾವ್ರೆ. ಜೈ ಕರ್ನಾಟಕ. ಓ ಮೈಸೂರು, ನಮ್ಮ ಮೈಸೂರು. ಎಲ್ಲ ಹೆಂಗ್ ನೋಡ್ತಾವ್ ನೋಡಿ. ಓ ಫಸ್ಟು ಟಿಕೆಟ್ ತಗೋಬೇಕಿಲ್ಲಿ, ಅದಕ್ಕೆ ಎಲ್ಲ ಬೈಕ್ ನಿಲ್ಸಿ ಅಂತ ಅಂದಿದ್ದು. ಈ ಕಡೆ 200 ಟಿಕೆಟು ಒಂದು ಬೈಕಿಗೆ 2, 4, 60 ರೂಪಾಯಿನಾ? ಇದೇ ಲಾಸ್ಟ್ ಪ್ಲೇಸ್ ಅಂತ ಅಂದರು. ಆಮೇಲೆ ಕೇಳಿದ್ದಕ್ಕಿಲ್ವಂತ, ಇನ್ನೂ ಮುಂದೆ ಇದೆ. ಇನ್ನು ಇಲ್ಲಿ ಫಸ್ಟ್ ಇಲ್ಲಿ ಟಿಕೆಟ್ ತೊಗೊಬೇಕು. ಕಾರ್ ಆದರೆ 50, ಬೈಕ್ ಆದರೆ 20. ಇಲ್ಲೇ ಫುಲ್ ಜಾಮ್. ಎಲ್ಲಿ ನಿಲ್ಸೋದು? ಓಯ್ ಗೊಜ್ಜೆ ಗಿಜ್ಜೆ ಇಲ್ಲ, ಸುಮ್ಮನೆ ಒಯ್ತಾರದೆ. ನೋಡಿ ಹಿಂಗೆ ಸುಮ್ಮನೆ ಹೋಗೋದೆ ನಾವು. ಎಲ್ಲಿ ಇಲ್ಲಿಗೆ ಬಂದು ಚಿಕ್ಕ ಗಾಡಿ ಆದ್ರೆ ಇದೆ ಆರಾಮ್. ನೋಡಿ ಆರಾಮಾಗಿ ಎಲ್ಲೆಲ್ಲಿ ಬೇಕಲ್ಲ ನುಗ್ಗಿಸ್ಕೊ ಬಂದ್ಬಿಡ್ಬೋದು. ಮುಂಚೆ ಒಂದು ಹ್ಯಾಂಡಲ್ ಇತ್ತು, ಅದು ಹಾಕ್ಸಿರಿ ಹಿಂಗೆಲ್ಲ ಈಸಿಯಾಗಿ ನುಗ್ಸೋಕ್ಕಾಗ್ತಿರ್ಲಿಲ್ಲ. ಇದು ಸ್ಟಾಕ್ ಹ್ಯಾಂಡ್ ಹಾಕ್ಸಿರೋದ್ರಿಂದ ನನಗೆ ಫುಲ್ಲು ಕಂಫರ್ಟು ಮತ್ತು ನುಗ್ಸಂಗಾಯ್ತು. ಎಲ್ಲ ಈ ಮಳೆ ಬೇರೆ ಗುರು. ಈ ಟೈಮಲ್ಲೇ ಬಂದು ನಮಗೆ ಕಾಟ ಕೊಡ್ತದೆ ಅನ್ಕೊಳ್ಳಿ. ಓ ಬೇರೆ ಲೆವೆಲ್. ಓ ಫುಲ್ ಫಾಗು, ಏನು ಕಾಣಿಸ್ತಾನೆ ಇಲ್ಲ. ಫೋನಲ್ಲಿ ಯಾವ ಥರ ಕಾಣ್ತಾ ಇದೆಯೋ ಗೊತ್ತಿಲ್ಲ ಕಣ್ರಿ. ರಿಯಲಿ ಮಾತ್ರ ಎಂಜಾಯ್ ಇಟ್ ಅನ್ಬೋದು. ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಯಾವ ಗಾಡೀಲಿ ಬರ್ತೀವಿ, ಯಾವ ಗಾಡೀಲಿ ಹೋಗ್ತೀವಿ ಅನ್ನೋದಲ್ಲ ರೀ ಮುಖ್ಯ. ಯಾವ ಗಾಡೀಲಾದ್ರು ಬನ್ನಿ, ಎಂಜಾಯ್ ಮಾಡ್ಬೇಕಣ್ರಿ. ಇನ್ನೇನು ಇವಾಗ ಮುಗಿಸ್ಕೊಂಡು ಇನ್ನೇನು ಕರ್ನಾಟಕಕ್ಕೆ ಹೋದರೆ ಕೆಲಸಗಳು, ಓದೋದು, ಬರೆಯೋದು ಇವೇ ಆಗೋಗುತ್ತೆ ನಮ್ಮದು. ಹೀಗಾಗಿ ಮುಗೀತಿನ ಎಂಜಾಯ್, ಇನ್ನು ಮುಗೀತಿನ ಇದೇ ಲಾಂಗ್ ರೈಡು. ಇನ್ನು ಮತ್ತೆ ಲಾಂಗ್ ರೈಡ್ ಹೋಗು ಅಂದರೆ ನಾನು ಟೈಮು ಇಲ್ಲ, ಹೋಗೋದಿಲ್ಲ. ಬ್ರೇಕು ಟೈಟ್ ಮಾಡ್ಕೊಂಡು ಬಂದಿದ್ದೀನಿ. ಬರಬೇಕಾದ್ರೆ ಎಲ್ಲ ಪಾರ್ಟ್ಸ್ಗಳು ಲೂಸ್ ಆಗೋಗೋದೆ. ನಮ್ಮ ಅಕ್ಷಿಯವರು ಡೈರೆಕ್ಟಿಗೆ ಅವ್ರು ಗುಣಕ್ಕೆ ಹೋಗಲೇಬೇಕು. ಏನಕ್ಕೆ ಅಂದರೆ ಇಲ್ಲಿ ಯಾವ ಪ್ಲೇಸು ಬೇಡ ಅವ್ರಿಗೆ. ಇಲ್ಲಿ ನಮಗೆ ಇನ್ನೊಂದೇನು ಗೊತ್ತಾಗೋ ಭಯ, ಇಲ್ಲಿ ಕೋತಿಗಳಿದ್ದಾವೆ ಗುರು. ಕೋತಿಗಳು ಓದ್ಸಲ್ಲ ಅರ್ಧಾಕಿ ಟ್ಯಾಂಕ್ ಕವರು ಇನ್ನೂ ಹಂಗೆ ಇಟ್ಕೊಂಡು ಬಂದಿದ್ದೀನಿ. ರೈಡ್ ಮುಗಿಸ್ಕೊಂಡು ಹೋದ್ಮೇಲೆ ಹಾಕ್ಸ್ಕೊಳ್ಳೋಣ ಅಂತ. ಏನಕ್ಕೆ ಅಂದರೆ ಗೊತ್ತು ಇಂಥ ಪ್ಲೇಸಸ್ ಎಲ್ಲ ಕೋತಿ ಮಂಗಗಳು ಜಾಸ್ತಿ ಇರ್ತವೆ ಅಂತ.
ನೋಡಿ ಈ ಥರ ವಾಟರ್ ಕ್ರಾಸಿಂಗ್ ಎಲ್ಲ ಸಿಗುತ್ತೆ, ಖುಷಿಯಾಗಿ ಮಾಡಬೇಕು. ಓಹೋ, ಗುಣ ಕೇವ್ ಇದೆ ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಮ್ಮ ಗಾಡಿ ನಿಲ್ಸೋದೇ ಕಷ್ಟ ಕಣ್ರಿ, ಮಲ್ಕೊಂಬಿಡ್ತದೆ. ಇಷ್ಟೇ ಕತೆ, ಇಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರೋದು. 10 ರೂಪಾಯಿ ನಮಗೆ ಟಿಕೆಟು ಮಾಮೂಲಿ ಇಂಡಿಯನ್ಸ್ಗೆ, ಫಾರಿನರ್ಗೆ 100 ರೂಪಾಯಿ, ಕ್ಯಾಮ್ರಾಗೆ 50 ಇಂಡಿಯನ್ಸ್ಗೆ, ಅದಕ್ಕೆ 500 ರೂಪಾಯಿ ಒಂದೊಂದು 0 ಜಾಸ್ತಿ ಮಾಡಿಬಿಟ್ಟವ್ರೆ. ನಮಗೂ ಫಾರಿನರ್ಸ್ಗೂ ಡಿಫ್ರೆನ್ಸ್ ನೋಡ್ರಿ. ಇಂದ ಎಂಟ್ರಿ ನೋಡಿ ಗುಣ ಕೇವ್ಗೆ. ಇಲ್ಲಿ ಟಿಕೆಟ್ ತೊಗೊಬೇಕು, ಪರ್ ಪರ್ಸನ್ 10 ರೂಪೀಸು. ಬೈ ಟಿಕೆಟ್ ಹೋಗ್ಬೇಕು.